ಇದೆಲ್ಲ ಗೊತ್ತಿದ್ದ ವಿಷಯ. ಈಗಾಗಲೇ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಮುಂಚೆ 7 ಪುಟಗಳ ಒಂದು ಡೆತ್ ನೋಟನ್ನು ಬರೆದಿಟ್ಟು ನನ್ನ ಆತ್ಮಹತ್ಯೆಗೆ ಯಾರೆಲ್ಲ ಕಾರಣದ ಮಾಜಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರಾದಂಥ ರಾಜೀವ್ ಕಪೂರ್ ಅವರು ಜೀವ ಬೆದರಿಕೆ ಆಗಿದ್ದರಿಂದ ನಾನು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ತಿದ್ದೇನೆ ಅಂತ ಅವರು ಡೆತ್ ನೋಟ್ ಬರೆದಿಟ್ಟು ಇವತ್ತು ಆತ್ಮಹತ್ಯೆ ಮಾಡಿಕೊಂಡ್ರೆ ಇದು ಸರ್ಕಾರದ ಪ್ರಾಯೋಜಿತ ಆತ್ಮಹತ್ಯೆಗಳಂತೂ ನಮ್ಗೆ ಇವತ್ತು ಕಾಣ್ತದೆ. ಯಾಕಂದ್ರೆ ಸರ್ಕಾರದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ದಿನೇ ದಿನ ಒಂದಾನೊಂದು ಆತ್ಮಹತ್ಯೆಗಳು ನಡೀತಿದೆ. ಸರ್ಕಾರದಲ್ಲಿರುವಂಥ ಸಚಿವರು ಮತ್ತು ಪಕ್ಷದ ಶಾಸಕರ ಕುಮ್ಮಕ್ಕಿಂದ ಇಂಥ ಸರಣಿ ಆತ್ಮಹತ್ಯೆಗಳು ಇವತ್ತು ರಾಜ್ಯಗಳಲ್ಲಿ ನೋಡೋಕ್ಕಾಗ್ತೀವಿ ಅಂತ ನಾವು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಟೆಂಡರ್ ವಿಷಯದಲ್ಲಿ ಯಾರು ಪ್ರಿಯಾಂಕ್ ಖರ್ಗೆ ಆಪ್ತ ಬಲಗೈ ಬಂಟ ಅಂತ ಅಂತೀವಿ. ಇಡೀ ಕಲಬುರಗಿ ಜಿಲ್ಲೆಗೆ ಕಲಬುರಗಿ ವಿಭಾಗ ಕೊಟ್ಟದ ರಾಜೀವ್ ಕಪೂರ್ ಅವರು ಪ್ರಿಯಾಂಕ್ ಖರ್ಗೆ ಅವರ ಬಲಗೈ ಬಂಟ. ಅವ್ರ ಮುಖಾಂತರ ಅವರು ಏನೆಲ್ಲ ಅವರು ಆಡಳಿತ ಏನೆಲ್ಲ ವ್ಯವಹಾರ ಮಾಡಬೇಕು ಮಾಡ್ತಾರಂತ ಅಲ್ಲಿದ್ದ ಜನಸಾಮಾನ್ಯ ಹೇಳ್ಕೊಡೋದು ಮಾಡ್ತಿದ್ರು. ಅವನ ಮುಖಾಂತರ 5% ಪರ್ಸೆಂಟೇಜ್ ಯಾರಿಗೆ ಇವರು ಸಚಿನ್ ಪಾಂಚಾಳದಲ್ಲಿ ಬೇಡಿಕೆ ಇಟ್ಟು ನಾನು ನನ್ನ ಮಾತು ಪ್ರಿಯಾಂಕ್ ಖರ್ಗೆ ಅವ್ರು ಬೇರಲ್ಲ, ನಮಗೆ 5% ನೀವು ಕಮಿಷನ್ ಕೊಡಬೇಕು, ನಾನು ನಿಮಗೆ ಕೆಲಸ ಮಾಡಿಸಿ ಕೊಡ್ತೀನಿ ನಂಬಿಸಿ ಅವ್ರ ಹತ್ರ ದುಡ್ಡು ತಗೊಂಡು ಕೆಲಸನೂ ಕೊಡದೆ ದುಡ್ಡನ್ನು ಹಂಚ್ಕೊಡದೆ ದುಡ್ಡು ಕೇಳಕ್ಕೆ ಹೋದಾಗ ನಿಮ್ಮನ್ನು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದಾಗ ಅವರು ಸಚಿನ್ ಪಾಂಚಾಳ ಅವರು ಇದು ಆತ್ಮಹತ್ಯೆಗೆ ಅವತ್ತು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಶರಣಾಗಿತ್ತು. ಇಂದು ಎಲ್ಲ ಜಗ್ಗ ಜಾರಿಯಾಗಿದೆ. ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಪಂಚ ಗ್ಯಾರಂಟಿಗಳಲ್ಲಿ ಆತ್ಮಹತ್ಯೆ ಗ್ಯಾರಂಟಿ ಒಂದು ಇವತ್ತು ರಾಜ್ಯಕ್ಕೆ ಕೊಡುಗೆ ಕೊಟ್ಟಂಗೆ ಅಂತ ಆಗಿದೆ. ಯಾಕಂದ್ರೆ ನೋಡ್ರಿ, ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಿ ಎ ಮುದ್ರಣ ಅವರ ಹೆಸರು ಬರೆದಿಟ್ಟು ಪಿ ಅವ್ರ ಹೆಸರು ಬಿಟ್ಟು ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು. ಅದೇ ರೀತಿ ಮಾಗಡಿ ಕ್ರಿಶ್ಚಿಯನ್ ಲಾರಿ ಮಾಲೀಕರು ಲಂಚ ಕೊಡೋಕ್ಕಾಗಲ್ಲ ಅಂತ ಸರ್ಕಾರ ವಿರುದ್ಧ ನೊಂದು ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ದಾವಣಗೆರೆಯಲ್ಲಿ ಯಾವುದೋ ಗುತ್ತಿಗೆದಾರರು ಟೆಂಡರ್ ಅಮೌಂಟ್ ಕಾಮಗಾರಿ ಮುಗಿಸಿದ್ರು ಕೂಡ ಅವರಿಗೆ ಇಲ್ಲ ಎಂದು ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಯಾದಗಿರಿಯಲ್ಲಿ ಪರಶುರಾಮ ಎಂಬ PSI ಅವರು ಶಾಸಕರ ಕಿರುಕುಳನ್ನು ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಇಂಥವೆಲ್ಲ ನೋಡಿದಾಗ ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ಆತ್ಮಹತ್ಯೆಗಳು ಆಗಲೇ ಭಾಗ್ಯ ಇವತ್ತು ಕೊಟ್ಟದಂತ ಇವತ್ತು ಹೇಳಬೇಕಾಗ್ತದೆ. ಅದೇ ರೀತಿ BJPಯವರ ಮುಖಂಡರು ಕೊಲೆ ಮಾಡಿದ ಸಲಕ ಸುಪಾರಿಯನ್ನು ನೀಡುವುದನ್ನು ಇವತ್ತು ಆತ್ಮಹತ್ಯೆಯಲ್ಲಿ ಡೆತ್ ನೋಟ್ ಬರೆದಂಥ ಸಚಿನ್ ಪಾಂಚಾಳ ಅವರು ಉಲ್ಲೇಖ ಮಾಡ್ಯಾರ. ಅದಾಗ ಹಿಂದೂ ಮುಖಂಡರಾದಂಥ ಸಿದ್ದಲಿಂಗ ಸ್ವಾಮಿ ಅವರು ಇರ್ಬೋದು, ಶಾಸಕರಾದ ಬಸವರಾಜ ನರಸಿಂಹಮೂರ್ತಿ ಇರ್ಬೋದು, ಗುಲ್ಬರ್ಗಿ BJP ನಾಯಕರಾದ ಚಂದ್ರ ಪಾಟೀಲ್ ಮತ್ತು ಮಣಿಕಾಂತ್ ರಾಠೋಡ್ ಅವರ ಹೆಸರುಗಳನ್ನು ಡೆತ್ ನೋಟಲ್ಲಿ ಉಲ್ಲೇಖ ಮಾಡಿ ಇವತ್ತು ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಾಕಂದ್ರೆ ಸಿದ್ದಲಿಂಗ ಸ್ವಾಮಿ ಅವರು ಇಡೀ ರಾಜ್ಯದಾಗ ಒಬ್ಬರು ಪ್ರಭಾವಿ ಸ್ವಾಮಿಗಳು ನಮ್ಮ ಭಾಗದಲ್ಲಿ. ಅವ್ರ ಧ್ವನಿಯನ್ನು ಅಡಗಿಸುವ ಸಲುವಾಗಿ ಮಹಾರಾಷ್ಟ್ರದಲ್ಲಿ ಇದ್ದಂಥ ಸುಪಾರಿ ಕಿಲ್ಲರ್ಗಳಿಗೆ ಸುಪಾರಿಯನ್ನು ಕೊಟ್ಟು ಅವರನ್ನು ಕೊಲೆ ಮಾಡೋದ್ರಿಂದ ಯತ್ನ ಸಂಚು ರೂಪಿಸಿರೋಂಥವ್ರು ಡೆತ್ ನೋಟಲ್ಲಿ ಉಲ್ಲೇಖ ಇದೆ. ಅದಕ್ಕಾಗಿ ಇವತ್ತು BJP ರಾಜ್ಯಾದ್ಯಂತ ನಾವು ಹೋರಾಟ ಮಾಡಿದೆ. ಯಾಕಂದರೆ ಇದೊಂದು ಗಂಭೀರವಾದ ಪ್ರಕರಣ ಅದನ್ನು ಇದೊಂದು CBI ವಹಿಸಬೇಕು. CBI ಯಾಕೆ ವಹಿಸ್ಬೇಕಪ್ಪ ಅಂದ್ರೆ ಖರ್ಗೆ ಕುಟುಂಬ ಭಾಳ ಪ್ರಭಾವ ಕುಟುಂಬ ಇದೆ. ರಾಜಕೀಯವಾಗಿರ್ಬೋದು, ವ್ಯವಸ್ಥಿತವಾದ ಎಲ್ಲ ಕ್ಷೇತ್ರದಲ್ಲಿ ಅವರು ಭಾಳ ಪ್ರಭಾವಿಗಳದ. ಮೇಲಾಗಿ ಅವರಿಗೆ ರಾಜಕೀಯದಾಗ ಉಸ್ತುವಾರಿ ಮಂತ್ರಿ ಮತ್ತು ಪ್ರಭಾವಿ ಮಂತ್ರಿಗಳದ ಸರ್ಕಾರದಲ್ಲಿ. ಅವರು ಸರ್ಕಾರದಲ್ಲಿ ಮುಂದುವರೆದ ಇದು ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ತದೆ ನಮಗೆ ಭರವಸೆ ಇದೆ. ಯಾಕಂದ್ರೆ ಅವರು ಸರ್ಕಾರದಾಗ ಅವ್ರ ತಂದೆಯವರು 45 ವರ್ಷದ ರಾಜಕೀಯದಾಗ ಅವರು ಕೂಡ ಪ್ರಭಾವ ರಾಜಕೀಯ AICC ಅಧ್ಯಕ್ಷರ ಅವರನ್ನು ನಿಷ್ಪಕ್ಷವಾದ ತನಿಖೆ ಮಾಡ್ತಾರೆ ಅಂತ ನಮಗೆ ಭರವಸೆ ಇದೆ. ಹಾಗಾಗಿ ಅವ್ರು ರಾಜೀನಾಮೆ ನೀಡಿ ಇವತ್ತು ತನಿಖೆಗೆ ಒಳಪಡಬೇಕು. ಯಾಕಂದ್ರೆ ಅವರು ಯಾವುದೇ ಪೊಲಿಟಿಷಿಯನ್ ಹೋಗಿರುವಾಗ ಮೊನ್ನೆ ಇದೇ ಕೇಸ್ ಸಂಬಂಧಪಟ್ಟಂತೆ ಆ ಸೋದರಿಯವರು ಸಚಿನ್ ಪಾಂಚಾಳ ಸೋದರಿಯವರು ಕೇಸ್ ಕೊಡೋಕ್ಕಾದ್ರೆ ಕೇಸ್ ತಗೊಂಡಿದ್ದಾರೆ. ಅವ್ರಿಗೆ ಸುತ್ತಾಡಿಸುವಂಥ ಕೆಲಸ ಮಾಡಿದ್ದಾರೆ. ಅವರು ಸೋಷಿಯಲ್ ಮೀಡಿಯಾದಾಗ ನಾನು ಆತ್ಮಹತ್ಯೆ ಮಾಡ್ಕೊಂತ ಉಲ್ಲೇಖ ಮಾಡಿ ಬಹಿರಂಗವಾಗಿ ಅವರು ಪೋಸ್ಟ್ ಮಾಡಿದಾಗ 2 ಹದಿನೈದು ಸುಮಾರು ಪಾಪ ಅವರು ಸಚಿನ್ ಪಾಂಚಾಳ ಅವ್ರ ಸೋದರಿ ಸುನೀತಾ ಮತ್ತು ಇನ್ನೊಬ್ಬರು ಪೊಲಿಟಿಷಿಯನ್ ಹೋಗಿ ದೂರಕ್ಕೆ ದಾಖಲೆ ಮಾಡೋಕೆ ಹೋದಾಗ ದೂರ ತಗೊಂಡಿದ್ರು. ನಮ್ಮ ತಮ್ಮಗೆ ಇಂಥ ಒಂದು ಪೋಸ್ಟ್ ಹಾಕಿ ನಾವು ಜೀವಕ್ಕೆ ಆಪತ್ತಾದ ಹುಡುಕಿ ಕೊಡ್ರಂದ್ರೆ ದೂರ ದಾಖಲೆ ಮಾಡಿಲ್ಲ. ಹುಡುಕಿ ಕೊಡುವಂಥ ಕೆಲಸನ ಅಲ್ಲಿ ಪೊಲೀಸರು ಮಾಡಿದ್ರು. ಯಾಕಂದ್ರೆ ಕಾಂಗ್ರೆಸ್ ಆಡಳಿತ ಸಾಮಾನ್ಯವಾಗಿಬಿಟ್ಟು ಜನಸಾಮಾನ್ಯರಿಗೆ ರಕ್ಷಣೆ ಇಲ್ಲ. ಜನಸಾಮಾನ್ಯರು ದೂರ ತಗೋದು, ಜನಸಾಮಾನ್ಯರು ಮುಂದಕ್ಕೇಸಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ. ದೂರ ತಗೊಂಡು ಅವರನ್ನು ಹುಡುಕುವಂಥ ಕೆಲಸ ಮಾಡಿದ್ರು. ಪಾಪ ಸಚಿನ್ ಪಾಂಚಾಳ
ಬಂದಿದ್ದೀವಿ. ಪಾಪ ಕಡು ಬಡವರು ಬೆಂಗಳೂರು ಕಡು ಬಡವರು 5 ಜನ ಸಹೋದರಿಯಾದರು. ಅವರು ಮನೆಯಲ್ಲಿ ಕಿತ್ತು ತಿನ್ನುವಂಥ ಬಡತನ ಆಗಿರುತ್ತೆ. ಅವರೇ ಒಂದು ಆಧಾರ ಸ್ತಂಭವಾಗಿ ಇವತ್ತು ಸಚಿನ್ ಪಾಂಚಾಳ್ ಅವರ ಕುಟುಂಬಕ್ಕಿದ್ದರು 5 ಜನ ಸಹೋದರಿಯರು ಅವರೇ ಮನೆ ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ರಾಜ್ಯ ಸರ್ಕಾರ ಅವರು ಭೇಟಿ ಮಾಡೋದಾಗಿ ಅವ್ರಿಗೆ ಯಾವುದೇ ಒಂದು ಸಹಕಾರ ಇವತ್ತು ಘೋಷಣೆ ಮಾಡಿಲ್ಲ. ಅವ್ರ ಒಂದು ಜೀವನ ಇವತ್ತು ಅವರು ಕಳಕಳಿ ಬೇಡಿಕೆ ಅವರು ಕೂಡ ಎಲ್ಲ ಸಹೋದರರು ಇವರು ರಾಜ್ಯ ಸರ್ಕಾರದ ಪ್ರಭಾವ ಸಚಿವರಾದ ಅವರಿಂದ ತನಿಖೆ ಸಾಧ್ಯ ಇಲ್ಲ, ನಿಷ್ಪಕ್ಷ ತನಿಖೆ ಆಗಲ್ಲ, CBI ಕೊಡಬೇಕಂತ ಅವರು ಕೂಡ ಇವತ್ತು ಸರ್ಕಾರ ಮುಂದೆ ಬೇಡಿಕೆ ಇಡ್ತಿದ್ದಾರೆ. ಅಷ್ಟಾಗಿ ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ರಾಜ್ಯದ ವಿರೋಧ ಪಕ್ಷ ನಾಯಕ ಚನ್ನನಾರಾಯಣಸ್ವಾಮಿ ಅವರು ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾಧ್ಯಕ್ಷರು, ಬೀದರ್ ಜಿಲ್ಲಾಧ್ಯಕ್ಷರು ಬಾಲ್ಕಿ ಅವರು ಗ್ರಾಮಕ್ಕೆ ಹೋಗಿ ಭೇಟಿ ಕೊಡುವಂಥ ಕೆಲಸ ಇವತ್ತು ನಮ್ಮ BJP ಸರ್ಕಾರ BJPಯಿಂದ ನಿಯೋಗವಾಗಿ ಭೇಟಿ ಕೊಟ್ಟರು. ಅವ್ರಿಗೆ ಸಾರ್ಥವಲ್ಲ ಹೇಳುವಂಥ ಕೆಲಸ ಮಾಡಿ. ಆದರೆ ಕಾಂಗ್ರೆಸ್ ಸರ್ಕಾರದ ಯಾರೂ ಕೂಡ ಅಲ್ಲಿ ಹೋಗಿಲ್ಲ. ಹೋದ್ರೆ ಬೆಳಗಿನ ಜಾವ 3 ಗಂಟೆಗೆ ಹೋಗಿ ನೀವು ಸಂಧಾನಕ್ಕೆ ಬರ್ರಿ, ಇಲ್ಲಾಂದ್ರೆ ನಿಮ್ಗೆ ಏನಾದರೂ ಸಂಧಾನ ಆದರೂ ಸರಿ ಇಲ್ಲ ಅಂತ ಅವ್ರಿಗೆ ಬೆದರಿಕೆ ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡೋದು. ಅವ್ರು ಬಹಿರಂಗವಾಗಿ ಹೇಳಿಕೆ ಮಾಡೋದು. ಇಂಥ ಒಂದು ಕಾಂಗ್ರೆಸ್ ದುರಾಡಳಿತದಲ್ಲಿ ನಾವು ನೋಡೋದು ಬಂದಿರೋದು. ರಾಜ್ಯದಾಗ 6ನೇ ಗ್ಯಾರಂಟಿ ಹೊತ್ತು ಆತ್ಮಹತ್ಯೆಗಳ ಗ್ಯಾರಂಟಿ ಹೊತ್ತು ಅವ್ರು ಕೊಡೋಕ್ಕಾರ. ಅದೇ ರೀತಿ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರು ಈಶ್ವರಪ್ಪ ಮೇಲೆ ಆರೋಪ ಬಂದಾಗ ರಾಜೀನಾಮೆ ಕೊಟ್ಟು ಹೊರಗೆ ಹಿಡಿಯಂತ ಅವರು ಘಂಟಾಘೋಷವಾಗಿ ಹೇಳ್ತಾರೆ. ಇವತ್ತು ತಮ್ಮ ಮೇಲೆ ಆರೋಪ ಬಂದಂಥ ನಾಗೇಂದ್ರ ಅವರು ನಿಗಮ ಮಂಡಳಿ ಇದು ವಾಲ್ಮೀಕಿ ನಿಗಮ ಮಂಡಳಿ ಅಧ್ಯಕ್ಷರು ಅವ್ರ ಮೇಲೆ ಆರೋಪ ಬಂದಾಗ ಅವರು ರಾಜೀನಾಮೆ ಕೊಟ್ಟಾದರು. ಹಿಂದಿನ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾಗ ಜಾರ್ಜ್ ಗೃಹ ಸಚಿವರಾಗಿದ್ದರು. ಅವರು ಕೂಡ ರಾಜೀನಾಮೆ ಕೊಟ್ಟು ತನಿಖೆಗೆ ಎದುರಿಸಿದರು. ಇಂಥ ಒಂದು ಉದಾಹರಣೆ ನೀವು ಕೂಡ ಆರೋಪ ಅಂತ ಆದ್ಮೇಲೆ ರಾಜೀನಾಮೆ ಕೊಟ್ಟು ತನಿಖೆ ಕೊಡ್ರಿ. ನಿಮ್ಮ ಮೇಲೆ ಅಷ್ಟು ಭರವಸೆ ಇರ್ತಂದ್ರೆ ತನಿಖೆಗೆ ಎದುರಿಸೋದಕ್ಕೆ ಏನು ನೀವು ಭಯ ಪಡ್ತೀರಲ್ಲ. ಮೀಡಿಯಾದಲ್ಲಿ ಎಲ್ಲರ ಮೇಲೆ ಆರೋಪ ಮಾಡಕ್ಕೆ ಬರ್ತದೆ. ಯಾರ್ಯಾರೊಬ್ಬರು ಸದನದಾಗ ಯಾವುದೇ ಇಲಾಖೆಯದು ಅವರು ಪ್ರಶ್ನೆ ಕೇಳಿ ಎದ್ದು ಉತ್ತರ ಕೊಡುವಂಥ ಪ್ರಯತ್ನ ಪ್ರಿಯಾಂಕ್ ಖರ್ಗೆ ಮಾಡ್ತಾರೆ. ಗೃಹ ಇಲಾಖೆ ಇರ್ಬೋದು, ಮುಖ್ಯಮಂತ್ರಿಗೆ ಸಂಬಂಧಪಟ್ಟಂಥ ವಿಷಯಗಳು ಸದನದಲ್ಲಿ ಕೇಳಿದಾಗ ಎದ್ದು ಇವರೇ ಉತ್ತರಗಳನ್ನು ಕೊಡ್ತಾ ಸದನದ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಪ್ರಿಯಾಂಕ್ ಖರ್ಗೆ ಮಾಡ್ತಾರೆ. ಹಂಗಾಗಿ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ BJPಯ ಒಪ್ಪೋರಿಂದ ಒತ್ತಾಯದ ರಾಜೀನಾಮೆ ಕೊಡಬೇಕು, ನಿಷ್ಪಕ್ಷಪಾತ ತನಿಖೆ ಆಗಬೇಕಂದ್ರೆ CBIಗೆ ತನಿಖೆಗೆ ಆದೇಶ ಸರ್ಕಾರ ಮಾಡಬೇಕು. CID ತನಿಖೆ ಮೇಲೆ ನಮ್ಗೆ ಯಾವುದೇ ಭರವಸೆ ಇಲ್ಲ. ಕೆಲವೊಂದು CID ತನಿಖೆ ಮಾಡ್ತಿದ್ದು ಅಂತ ಇವತ್ತು ಸರ್ಕಾರ ಹೇಳಿಕೆ ಕೊಡ್ಲತ್ತ. ನಿನ್ನೆ ರಾಜ್ಯಾಧ್ಯಕ್ಷರು ಅವರೆಲ್ಲರೂ ನಮ್ಮ ಇವರಿಗೆ ವಿದ್ಯಮಾನಂತ ಸಚಿನ್ ಪಾಂಚಾಳ್ ಅವರ ಸಹೋದರಿ ಅವರು ಕೂಡ ನಮ್ಮ ಪಕ್ಷದ ನಿಯೋಗವಾದಾಗ ನಾರಾಯಣಸ್ವಾಮಿ ಅವರಿಗೂ, ವಿಜೇಂದ್ರ ಅವರಿಗೂ ಮತ್ತು ಅಲ್ಲಿಂದ ಜಿಲ್ಲಾಧ್ಯಕ್ಷರಿಗೂ, ಚಂದ್ರು ಪಾಟೀಲ್ರಿಗೂ ಮತ್ತು ಎಲ್ಲ ನಮ್ಮ BJP ಮುಖಂಡರು ಅವ್ರ ಒತ್ತಾಯ ಇಷ್ಟದ ಈ ಕೇಸನ್ನು CBIಗೆ ಕೊಡಬೇಕು ಇಷ್ಟದ ಅವರಿಗೆ ರಕ್ಷಣೆಯನ್ನು ಕೊಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕು. ಯಾರು ರಾಜೀವ್ ಕೊಪ್ಪನೂರು ಅಂತಂದು ಅವರು ತಂಡ ಏನಾದರೂ ಜೀವಬರಿಕೆ ಆಗುವಂಥ ಕೆಲಸ ಅವರಿಗೆ ಮಾಡ್ತಾ ಇದ್ದಾರೆ. ಇದು ಯಾವುದೇ ನಿಷ್ಪಕ್ಷಪಾತ ತನಿಖೆ ಆಗುವಂಥ ನಮ್ಗೆ ಭರವಸೆ ಇಲ್ಲ. ಹಾಗಾಗಿ ಅವರಿಗೆ 24/7 ನಮಗೆ ಸರ್ಕಾರ ರಕ್ಷಣೆ ಒದಗಿಸ್ಬೇಕು, ಅವ್ರಿಗೆ ಪರಿಹಾರವನ್ನು ಕೊಡಬೇಕಂತ ನಾವು ಈ ಪತ್ರಿಕೆ ಹೇಳಿದ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ. ಏನೋ ರಾಜಕಾರಣಿಗಳ ಬಗ್ಗೆ ಏನೋ ದ್ವೇಷ ಆಗಲಿ, ಯಾವುದೋ ಸಂದರ್ಭದಲ್ಲಿ ಎಲೆಕ್ಷನ್ ಮುಖಾಂತರ ಆಗಲಿ ಇದೆ ಅಂತಕ್ಕಂಥದ್ದು ಬೇರೆ ಮಾತು. ಅವರೊಬ್ಬರು ಸ್ವಾಮಿ ಸಂತರು, ಸಾಮಾನ್ಯವಾಗಿ ಹಿಂದುತ್ವ ಹೋರಾಟವನ್ನು ಇಟ್ಕೊಂಡು ಮಾತಾಡ್ತಕ್ಕಂಥ ವ್ಯಕ್ತಿ. ಅವ್ರ ಬಗ್ಗೆ ಅವ್ರಿಗೂ ಕೊಲೆ ಸಂಚು ನಡೆದಿದೆ ಅಂತ ಯಾಕೆ ಬರೆದಿಟ್ರು? ಇದೆಲ್ಲ ನೋಡಿದ್ರೆ ಏನಾಗ್ತದೆ? ಜಿಲ್ಲೆಯ ಸಚಿವರು ಅದಾರೆ, ಯಾರು ಈಶ್ವರ್ ಖಂಡ್ರೆ ಅವರು. ಮತ್ತು ಹಂಗಿತ್ತಪ್ಪ ಅಂತಂದ್ರೆ ಅವ್ರಿಗೆ ಯಾಕೋ ಉದ್ದೇಶ ಇತ್ತಪ್ಪ ಅಂದ್ರೆ ಅವ್ರ ಹೆಸರು ಬರೀಬೇಕಾಯ್ತು. ಪ್ರಿಯಾಂಕ್ ಖರ್ಗೆ ಅವರು ಆಪ್ತರೇ ಅಂತ ಯಾಕೆ ಬರೆದಿದ್ದಾರೆ? ಕಾಮನ್ ಆಗಿ ಅವ್ರವ್ರ ನಾಯಕರನ್ನ ಅವರು ದೊಡ್ಡವ್ರು ಅದಾರ, ದೊಡ್ಡವ್ರ ಮಕ್ಕಳು ಅದಾರ, ಮತ್ತು ಅವ್ರನ್ನ ಡಿಫೆನ್ಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರ ರಾಜಕೀಯ ಭವಿಷ್ಯ ಇರಂಗಿಲ್ಲ. ಹಂಗಾಗಿ ಅವ್ರು ಮಾಡ್ಕೊಳ್ಳೇಬೇಕದು. ವಾಲ್ಮೀಕಿಯದು ಏನ ಅಧಿಕಾರಿ ಅಕೌಂಟೆಂಟ್ ಅವ್ರು ಇದಾದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು PAS ಇಟ್ಕೊಂಡು ಎಲ್ಲೋ ಈಶ್ವರಪ್ಪವರಿಗೆ ಒಂದು ಅದು ಎಷ್ಟರ ಮಟ್ಟಿಗೆ ಸತ್ಯ ಇತ್ತು ಗೊತ್ತಿಲ್ಲ, ಅದು ಅಂತೂ ಸುಳ್ಳು ಅಂತೇಳಿ ಪ್ರೂವ್ನೂ ಆಯಿತು. ಆ ಟೈಮ್ನಾಗ ಎಲ್ಲರೂ ಯಾವ ಥರ ಪಡ್ಕೊಂಡ್ರು ಅಂತಂದ್ರೆ ರಾಜೀನಾಮೆ ಕೊಡಲೇಬೇಕಂದ್ರೆ ಅವರು ನೈತಿಕವನ್ನು ಉಟ್ಕೊಂಡು ರಾಜೀನಾಮೆ ಕೊಟ್ಟರು. ಇಲ್ಲಿ ಎಷ್ಟು ಜನ ರಾಜೀನಾಮೆ ಕೊಟ್ಟರು ಹೇಳ್ರಿ? ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ರ ರಾಜೀನಾಮೆ? ಅಷ್ಟ್ರ ಮೇಲೆ ಆರೋಪ ಬರಾಗತ್ತಾವ, ಯಾರು ಒಬ್ರು ಕೊಟ್ಟಿಲ್ಲ ಅಂತೀರಿ. ಇದೆಲ್ಲ ನಡೀತದ ಅಂತ ಗೊತ್ತಿದ್ದೆ ಮೋಸ್ಟ್ಲಿ ವಿಧಾನಸೌಧಕ್ಕೆ ಇಷ್ಟೆಲ್ಲ ಗದ್ದಲ ಮಾಡ್ಯಾರ.
ಇದನ್ನು ಎತ್ತರ ಅಲ್ಲಿ ವಿಷಯ ಅಂತಕ್ಕಂಥದ್ದೇ ಅಂದ್ರೆ ಇವೆಲ್ಲ ಕಾಣಿಸ್ತದೆ ಅಲ್ಲಿ. ಅಂದರೆ ಇವೆಲ್ಲ ಆತ್ಮಹತ್ಯೆಗಳು ರಾಜಕೀಯ ಪ್ರೇರಿತ ಕೊಲೆಗಳಂತೇಳಿ ಅನ್ಬೋದು. ಹೌದು, ಅದ್ರಾಗೇನು ಅಲ್ಲ ಹಂಗೆ ಅಂತ ನಿಮ್ಮ ಪಕ್ಷ ಸ್ಟ್ಯಾಂಡ್ ಇದೆ ಅಂತ. ಹೇಳ್ತಾನೆ ಇದೀವಲ್ಲ ಎಲ್ಲ ಕಡೆ. ಅಲ್ಲ ನಿನ್ನೆ ಒಬ್ರು ಯಾರು ಸ್ಟೇಟ್ಮೆಂಟ್ ಕೊಟ್ಟರು ಅದು ಅದಕ್ಕೆ ಕೇಳು. ಇದು ರಾಜಕೀಯ ಪ್ರೇರಿತ ಕೊಲೆ, ಇವು ಆತ್ಮಹತ್ಯೆ ಅಲ್ಲ, ಪರೋಕ್ಷವಾಗಿ ರಾಜಕೀಯ ಕೊಲೆ ಪ್ರೇರಿತ ಸಂಚೆ ನಡೆದ ಅಂತೇಳಿ ಒಂದು ಡೆತ್ ನೋಟಲ್ಲಿ ಬರೆದಿಟ್ಟಾರ ಅಂತಂದ್ರೆ ಅದು ಪ್ಲಾನೆಡ್ ಅಂತಾನೆ ಅರ್ಥ. 100%. ಏನು ಸಾವು ಆಗ್ತಾ ಇದೆ ಅದರ ವಿರುದ್ಧವಾಗಿ ಆಡಳಿತದ ವ್ಯವಸ್ಥೆದ ವಿರುದ್ಧವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಅವರು ಕೂಡ ರಾಜೀನಾಮೆ ಕೊಡಬೇಕನ್ನೋ ಮುಖಾಂತರವಾಗಿ 2ನೇ ತಾರೀಕು ಜನವರಿ 2ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಮಹಿಳಾ ಮೋರ್ಚಾದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಯಾರ್ಯಾರು ಬರ್ತಾರೆ ಜಿಲ್ಲೆ ಮಟ್ಟದಷ್ಟೇನಾ ರಾಜ್ಯದವ್ರು ಯಾರು ಬರ್ತಾರೆ? ಮತ್ತು ಜಿಲ್ಲಾ ರಾಜನಾಯಕರು ನೀವೇ ಇರ್ತೀರಿ, ನೀವು ಇರ್ತೀರಲ್ಲ. ರಾಜ್ಯಗಳು ಬರ್ಬೋದು.